ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೊ ಇದು ನಾವು ಮೊನ್ನೆ ರೀಸೆಂಟಾಗಿ ವೀಕೆಂಡಲ್ಲಿ ಇದಕ್ಕೆ ಹೋಗಿದ್ವಿ. ಇದು ಬಸವನಗುಡಿಯಲ್ಲಿರುವಂಥ ಒಂದು ಫೇಮಸ್ ಟೆಂಪಲ್. ನಮ್ಮ ಮನೆಯಿಂದ ತುಂಬ ನಿಯರ್ ಇತ್ತು. ಸೊ ನಾವು 2 ವೀಲರಲ್ಲಿ ಹೋಗಿದ್ವಿ, ನಾನು, ನನ್ನ ಮಗ, ನಮ್ಮ ಹಸ್ಬೆಂಡ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು. ಆ್ಯಕ್ಚುಲಿ ನನಗೆ ಗೊತ್ತಿದ್ದಿದ್ದಿಲ್ಲ, ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ರು ನಮ್ಮ ಹಸ್ಬೆಂಡ್. ಸೊ ಇದು ವೆರಿ ಫೇಮಸ್ ಟೆಂಪಲ್ ಬಸವನಗುಡಿಯಲ್ಲಿರೋದು. ಆ್ಯಸ್ ಅ ನೇಮ್ಸೇ ಬಸವನಗುಡಿ ಅಂತ ಯಾಕೆ ಬಂತು ಅಂದರೆ ಈ ಟೆಂಪಲ್ನಿಂತಾನೆ. ಅದು ದೊಡ್ಡ ಬಸವಣ್ಣನ ಗುಡಿ. ಅಲ್ಲಿ ಬಸವಣ್ಣನ ಗುಡಿ ಇರೋದ್ರಿಂದ ಅದಕ್ಕೆ ಬಸವನಗುಡಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಎಂಟ್ರಿಗೆ ಆದ್ವಿ ಇವಾಗ. ಅದ್ರ ಪಕ್ಕನೇ ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಈ ಕಡೆ ದೊಡ್ಡ ಬಸವಣ್ಣನ ಗುಡಿಗೆ ಹೋಗೋ ಎಂಟ್ರೆನ್ಸ್ ಅದು. ಸೊ ಇದು ತುಂಬ ಹಳೆಯದು, ತುಂಬ ಇತ್ತು ಗುಡಿ. 16ನೇ ಶತಮಾನದಲ್ಲಿ ಅಂತೆ. ಅವಾಗ ಕೆಂಪೇಗೌಡರ ಕಾಲದಲ್ಲಿರೋಂಥ ಗುಡಿ ಇದು. ಅವರೇ ಕಟ್ಟಿರೋದು ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ನಮ್ಮ ಮಗನಿಗೆ ಎಲ್ಲೇ ಕರ್ಕೊಂಡು ಹೋಗಲಿ, ಆಟಿಗೆ ಸಾಮಾನು ಕಂಡ್ರೆ ಕಣ್ಣು ಅಲ್ಲೇ ಹೋಗುತ್ತೆ. ಸೊ ಆನ್ ದ ವೇ ಹೋಗೋವಾಗ ಇಲ್ಲಿ ಏನೇನೋ ಒಂದು ಐಡಲ್ಸ್ ಮಾಡಿಟ್ಟಿದ್ದಾರೆ, ಹಳೆ ಕಾಲದ್ದು ಮೂರ್ತಿಗಳನ್ನೆಲ್ಲ ನೋಡ್ಕೊಂಡು ಮೇಲೆ ಸ್ಟೆಪ್ ಹತ್ತೋದ್ರೆ ಮೇಲ್ಗಡೆ ಗುಡಿ ಇದೆ. ನಾವು ಹೋಗಿದ್ದು ಈವ್ನಿಂಗ್ ಟೈಮು. ವೆದರ್ ಸಖತ್ತಾಗಿತ್ತು, ಮಳೆನೂ ಬರ್ತಾಯಿತ್ತು ಆನ್ ದ ವೇ. ಚೆನ್ನಾಗಿತ್ತು ಗುಡಿ. ಇಲ್ಲಿ ನೋಡಿ, ನಮ್ಮ ಮಗ ನಾನು ಮುಂದೆ ಬಂದಿದ್ದೆ, ಅವ್ನು ಹುಡುಕ್ತಾ ಇದ್ದಾನೆ ನನ್ನ. ಇದೆ ಎಂಟ್ರೆನ್ಸು. ಇದಕ್ಕೆ ಒಂದು ಕತೆ ಇದೆ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ. ಒಬ್ಬರು ಅಂದರೆ ತುಂಬ ಹಳೆಯ ಕಾಲದಲ್ಲಿ ಫಾರ್ಮರ್ಸ್ ಎಲ್ಲ ಇರ್ತಾರೆ, ರೈತರು. ಅಲ್ಲಿ ಶೇಂಗಾ ಬೆಳೀತಿದ್ರು ಅಂದರೆ ಕಡಲೆಕಾಯಿ ಬೆಳೆದಾದ್ಮೇಲೆ ಫಸಲೆಲ್ಲ ಬಂದು ರಾಶಿ ಮಾಡ್ತಿರ್ತಾರಲ್ಲ, ಆವಾಗ ಬಸವಣ್ಣ ಬಂದು ಅದು ಕಡಲೆಕಾಯಿ ಎಲ್ಲ ತಿಂತಾನೆ. ಅದಕ್ಕೆ ಸಿಟ್ಟು ಬಂದು ಅವರು ಹೊಡಿತಾರೆ ಅದಕ್ಕೆ. ಆಮೇಲೆ ಅದು ಸಿಟ್ಟು ಬಂದು ಈ ಜಾಗದಲ್ಲಿ ಬಂದು ಕೂಡುತ್ತೆ. ಕುಂತಾದ್ಮೇಲೆ ಸಡನ್ನಾಗಿ ಅದು ಕಲ್ಲಾಗ್ಬಿಟ್ಟು ಸುಮ್ಮನೆ ಆಮೇಲೆ ಅಲ್ಲಿ ಜನ ತಪ್ಪಾಯಿತು ಅಂತ, ಇದು ಬಸವಣ್ಣ ಶಿವನ ವಾಹನ, ಬಸವಣ್ಣನ ಬಂದೈತಿ ಅದೆಲ್ಲ ಅವ್ರಿಗೆ ಪಶ್ಚಾತ್ತಾಪ ಆಗಿ ಅವರು ದೊಡ್ಡ ಗುಡಿ ಕಟ್ಟಿಸಿ ಇದನ್ನು. ಆಮೇಲೆ ಪ್ರತಿ ವರ್ಷವೂ ನಮ್ಮ ಕಡಲೆಕಾಯಿ ಫಸ್ಟ್ ಫಸಲು ನಿಂಗೆ ಕೊಡ್ತೇನೆ ಬಸವಣ್ಣ ಅಂತೆಲ್ಲ ಹರಕೆ ಎಲ್ಲ ಮಾಡಿಕೊಂಡು ಅವಾಗಿಂತನೂ ಇವಾಗಿನವರೆಗೂ ಅಲ್ಲಿ ಕಡಲೆಕಾಯಿ ಪರಿಸೆ ಅಂತ ಮಾಡ್ತಾರೆ. ಅಂದರೆ ಶೇಂಗಾ ಫಸ್ಟ್ ಫಲ ಕಾರ್ತಿಕ ಮಾಸೆ ಲಾಸ್ಟ್ ಸೋಮವಾರ ಅಂತೆ. ಕಾರ್ತಿಕ ಮಾಸದಲ್ಲಿ ಲಾಸ್ಟ್ ಸೋಮವಾರ ಇಲ್ಲಿ ಜಾತ್ರೆ ಥರ ಕಡಲೆಕಾಯಿ ಪರಿಸೆ ಮಾಡ್ತಾರಂತೆ. ಇದ್ರ ಹಿಂದಿನ ಕತೆ. ಬಟ್ ಇದು ಬೆಳೀತಾ ಇದೆ ಅಂತ. ಈಗೂ ತುಂಬ ದೊಡ್ಡದಿದೆ ನೋಡೋಕ್ಕೆ, ಒಂಥರ ಜೈಂಟಾಗಿ. ಅದೇನೋ ವರ್ಷ ಬೆಳೀತಾ ಇದೆ ಅಂತಾರೆ ಜನ. ಬಟ್ ನಾನು ಹೋಗಿದ್ದು ಫಸ್ಟ್ ಟೈಮ್. ನನಗೆ ಗೊತ್ತಿರೋ ಪ್ರಕಾರ, ನನ್ನ ಗೊತ್ತಾಗಿದ್ದ ಪ್ರಕಾರ ಹೇಳ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಸಂಜೆ ಹೋಗಿದ್ವಿ, ಪೀಸ್ಫುಲ್ ಆಗಿತ್ತು. ನಮ್ಮ ಮಗನಿಗೆ ಒಂದು ಹೊರಗಡೆ ಒಂದು ಏನೋ ಚೇಂಜ್ ಸಿಕ್ತು, ನಮಗೂ ಎಲ್ಲ. ಅದ್ರ ಪಕ್ಕನೇ ಒಂದು ಪಾರ್ಕ್ ಇತ್ತು. ಪಾರ್ಕ್ ಅಂದ್ಕೊಳ್ಳೆ ಹೋಗೋಣ ನೋಡಿ, ಮಳೆ ಬರ್ತಾಯಿತ್ತು, ಹಾಗೆ ಹೋಗಿದ್ವಿ. ಪಕ್ಕದಲ್ಲೇ ಪಾರ್ಕ್ ಇದೆ ಒಂದು, ಅಲ್ಲಿ ಪಾರ್ಕಲ್ಲಿ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಬಟ್ ಚೆನ್ನಾಗಿತ್ತೆಲ್ಲ. ಬಸವನಗುಡಿಯಲ್ಲಿ ಏನೋ ಫುಡ್ ಚೆನ್ನಾಗಿರುತ್ತೆ, ಸ್ಟ್ರೀಟ್ ಫುಡ್ ಅಂತ ಎಲ್ಲೋ ರೀಲ್ಸ್ ವೀಡಿಯೋಸ್ ಎಲ್ಲ ನೋಡಿದ್ದೆ. ಬಟ್ ಅಲ್ಲಿ ಈ ಪಾರ್ಕ್ ಹೊರಗಡೆನೇ ಎಲ್ಲ ತುಂಬ ಜನ ನಿಂತಿದ್ರಪ್ಪ. ಇವನು ಆಟ ಆಡ್ತಾ ಇದ್ದಾನೆ. ಇಲ್ಲಿ ಬಂಡೆ ಥರ ಮಾಡಿದ್ದಾರೆ. ಅಲ್ಲಿ ಹತ್ಬಿಟ್ಟು ಫುಲ್ಲು ಮೇಲ್ಗಡೆ ಹೋಗ್ತಾ ಇದ್ದ. ನಾವು ಅವನಿಂದ ಓಡಬೇಕು, ರನ್ನಿಂಗ್ ರೇಸ್ ಮಾಡಿಕೊಂಡು. ತುಂಬ ಕಷ್ಟ ಚಿಕ್ಕ ಮಕ್ಕಳನ್ನ ಹಿಡಿಯೋದು. ಅಲ್ಲಿ ಹೊರಗಡೆ ಬಂದಮೇಲೆ ಒಂದು ಸ್ಟ್ರೀಟ್, ಅದು ಹೋಟೆಲ್ ಮಿಸ್ ಆಗಿದೆ. ಅಲ್ಲಿ ಪಾವ್ ಭಾಜಿ ತೊಗೊಂಡಿದ್ವಿ, ಬಟ್ ನಾಟ್ ಎಟ್ ಆಲ್ ಗುಡ್, ಚೆನ್ನಾಗಿದ್ದಿದ್ದಿಲ್ಲ. ಆಮೇಲೆ ಗೋಬಿ ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿದ್ದಿದ್ದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ಇದು ಮೋಟಿವೇಟ್ ಮಾಡುತ್ತೆ ನನಗೆ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ. ಐ ವಿಲ್ ಎಕ್ಸ್ಪ್ಲೋರ್ ಮೋರ್ ಪ್ಲೇಸಸ್ ಆಫ್ ಬ್ಯಾಂಗ್ಳೂರ್, ಹುಬ್ಳಿ ಆ್ಯಂಡ್ ಎನಿವೇರ್ ಐ ಗೋ.